ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕ್ವಶನ್ ಕೇಳಿದ್ರು ನನ್ನ ಲ್ಯಾಪ್ಟಾಪಲ್ಲಿ ಇರುವಂಥ ಸಾಫ್ಟ್ವೇರ್ಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಆಗಿ ನನ್ನ ಲ್ಯಾಪ್ಟಾಪಲ್ಲಿ ಏನೆಲ್ಲ ಇದೆ, ಅದೇ ರೀತಿ ನಾನು ಯಾವುದೆಲ್ಲ ಸಾಫ್ಟ್ವೇರ್ನ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಲ್ಯಾಪ್ಟಾಪಲ್ಲಿ ಏನೆಲ್ಲ ಇದೆ, ಬನ್ನಿ ಏನೆಲ್ಲ ಇದೆ ಅಂತ ನೋಡೋಣ. ಒಂದೊಂದಾಗಿ ಸಾಫ್ಟ್ವೇರ್ ಹೇಳ್ತಾ ಹೋಗ್ತೀನಿ ಏನೆಲ್ಲ ಇದೆ ಅಂತ. ಡೀಟೇಲಾಗಿ ಹೇಳಲ್ಲ, ಸಿಂಪಲ್ ಆಗಿ. ಮೊದಲದಾಗಿ ಸೈಬರ್ಲಿಂಕ್ ಪವರ್ ಡೈರೆಕ್ಟರ್. ನಿಮ್ಗೆ ಗೊತ್ತಿರ್ಬೋದು, ಇದೊಂದು ವಿಡಿಯೋ ಎಡಿಟರ್. ನಾನು ಕೆಲವೊಮ್ಮೆ ಯೂಸ್ ಮಾಡ್ತೀನಿ. ಪ್ರೀಮಿಯರ್ ಪ್ರೋನ ಸಹ ಯೂಸ್ ಮಾಡ್ತಿದ್ದೆ, ಆದರೆ ಹೆಚ್ಚಾಗಿ ನಾನು ಬೇಗ ಎಡಿಟ್ ಮಾಡಬೇಕಂತ ಮೊಬೈಲಲ್ಲೇ ಮಾಡ್ತೀನಿ. ಇಲ್ಲ ಅಂದರೆ ಒಂದು ಸೈಬರ್ಲಿಂಕ್ ಪವರ್ ಡೈರೆಕ್ಟ್ನ ಯೂಸ್ ಮಾಡ್ತೀನಿ. ನಂತರ ಇನ್ನೊಂದು ಬರುತ್ತೆ, ಇನ್ನೊಂದಿದೆ ಡೂಪ್ಲಿಕೇಟ್ ಫೈಲ್ ರಿಮೂವರ್. ಇದು ಅಂದರೆ ನಮ್ಮ ಸಿಸ್ಟಮಲ್ಲಿ ಡೂಪ್ಲಿಕೇಟ್ ಫೈಲ್ ಇದ್ದರೆ, ಸೇಮ್ ಫೈಲ್ ಮಲ್ಟಿಪಲ್ ಸಲ ಇದ್ದರೆ ಈ ಒಂದು ಸಾಫ್ಟ್ವೇರಿಂದ ರಿಮೂವ್ ಮಾಡ್ಬೋದು ಅಷ್ಟೇ. ಅದೇ ರೀತಿ ಇಲ್ಲೊಂದು ಮೊಬೈಲ್ ಫಾರೆನ್ಸಿಕ್ ಟೂಲ್ ಇದೆ. ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲ ನಾನು, ಆದರೂ ಸಹ ನಾನು ಸ್ವಲ್ಪ ಫಾರೆನ್ಸಿಕ್ ವರ್ಕ್ ಮಾಡಬೇಕಾದ್ರೆ ಈ ಒಂದು ಟೂಲ್ನ ಸ್ವಲ್ಪ ಯೂಸ್ ಮಾಡ್ತೀನಿ. ಮಿನಿ ಟೂಲ್ ಫಾರೆನ್ಸಿಕ್ ಸಮಥಿಂಗ್ ಏನೋ ಇದೆ ಇದರ ಹೆಸರು. ಅದೇ ರೀತಿ ನೆಕ್ಸ್ಟ್ ಬಂದರೆ HD ಟ್ರ್ಯಾಕ್. HD ಟ್ರ್ಯಾಕ್ ನಮ್ಗೆ ಗೊತ್ತಿರ್ಬೋದು, ವೆಬ್ಸೈಟ್ನ ಕಾಪಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ವೆಬ್ಸೈಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈ ಒಂದು HD ಟ್ರ್ಯಾಕ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ, ಗೊತ್ತಿರ್ಬೋದು ನಿಮಗೆ. ಅದೇ ರೀತಿ SQLite ಬ್ರೌಸರ್, ನಾವು ಆ್ಯಂಡ್ರಾಯ್ಡ್ ಪೆನ್ ಟೆಸ್ಟಿಂಗ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ನಾನು ಪ್ರಾಜೆಕ್ಟ್ನ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಮೂವಿ ಸ್ಕ್ರೀನ್ ರೆಕಾರ್ಡರ್. ನನ್ನ ಸ್ಕ್ರೀನ್ ಈಗ ಇದರಿಂದನೇ ರೆಕಾರ್ಡ್ ಆಗ್ತಾ ಇದೆ ಕರೆಂಟ್ಲಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನನ್ನ ಸ್ಕ್ರೀನ್ ಇದರಿಂದನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಇದೇ ಒಂದು ಸ್ಕ್ರೀನ್ ರೆಕಾರ್ಡ್ನ ಯೂಸ್ ಮಾಡ್ತೀನಿ. ಇದು ಪೇಯ್ಡ್ ವರ್ಷನ್. ಫ್ರೀ ವರ್ಷನಲ್ಲಿ ನಿಮಗೆ ವಾಟರ್ ಮಾರ್ಕ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಮಿನಿ ಟೂಲ್ ಪಾರ್ಟಿಷನ್ ವಿಝಾರ್ಡ್. ಇದನ್ನು ನಾವು ಪಾರ್ಟಿಷನ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ನಿಮ್ಮ ಹಾರ್ಡ್ ಡಿಸ್ಕ್ನಲ್ಲಿ ಪಾರ್ಟಿಷನ್ ಮಾಡಲಿಕ್ಕೆ. ಕೆಲವೊಮ್ಮೆ ಬೇಗ ಆಗುತ್ತೆ ನನಗೆ, ಅದರಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಸಾಫ್ಟ್ವೇರ್ ಅಡಾಸಿಟಿ. ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ. ಅದೇ ರೀತಿ ನಾನು ಆ ಒಂದು ವೀಡಿಯೋನ ಬಿಟ್ಟಿಲ್ಲ ಅಂದರೆ ನೆಕ್ಸ್ಟ್ ಬಿಡ್ತೀನಿ, ನೋಡಿ. ಈ ಒಂದು ಅಡಾಸಿಟಿನ ಯೂಸ್ ಮಾಡ್ಕೊಂಡು ನಾವು ಸೌಂಡನ್ನು ಎಡಿಟ್ ಮಾಡ್ತೀವಿ. ತುಂಬ ಪ್ರೊಫೆಷನಲ್ ಲೆವೆಲ್ ತನಕ ನಾವು ಎಡಿಟ್ ಮಾಡ್ಬೋದು. ಅದೇ ರೀತಿ ಬೇಸಿಕ್ ಎಡಿಟಿಂಗು ಇದನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ವಾಯ್ಸ್ ರೆಕಾರ್ಡಿಂಗು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಯೂನಿವರ್ಸ್ ಸ್ಯಾಂಡ್ ಬಾಕ್ಸ್. ಯೂನಿವರ್ಸ್ ಸ್ಯಾಂಡ್ ಬಾಕ್ಸ್ ಒಂದು ಫನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಇದರಿಂದ ನಾವು ಯೂನಿವರ್ಸ್ ಏನಿದೆ, ನಮ್ಮ ಈ ಒಂದು ಯೂನಿವರ್ಸ್ ಕಂಪ್ಲೀಟ್ ಆಗಿ ಗ್ಯಾಲಕ್ಸಿ, ಅದನ್ನ ಸಿಮ್ಯುಲೇಟ್ ಮಾಡ್ಬೋದು ನಮ್ಮ ಸಿಸ್ಟಮಲ್ಲಿ. ಇದ್ರ ಬಗ್ಗೆ ಕೂಡ ನಿಮಗೆ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಸಿಗುತ್ತೆ, ನೋಡಿ. ಸ್ವಲ್ಪ ಫನ್ ಸಾಫ್ಟ್ವೇರ್, ಗೇಮ್ ಥರನೇ ಇರುತ್ತೆ. ನೆಕ್ಸ್ಟ್ ಇದೊಂದು ಈಸಿ UFI. ಇದು ನಮ್ಮ UFI ಪಾರ್ಟಿಷನ್ನ ಮ್ಯಾನೇಜ್ ಮಾಡಲಿಕ್ಕೆ, ಒಂದು ಬೂಟ್ ರೆಕಾರ್ಡ್ನ ಡಿಲೀಟ್ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದರೆ OS ಝ್ಯಾಪ್. ಇದೊಂದು ಪ್ರಾಕ್ಸಿ. ನೀವು ಬರ್ಪ್ಸೂಟ್ ಬಗ್ಗೆ ಕೇಳಿರ್ಬೋದು, ನೀವು ಎಥಿಕಲ್ ಹ್ಯಾಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂದರೆ. ಈ ಒಂದು ಬರ್ಪ್ಸೂಟ್ ಥರನೇ ಇದು ಓಪನ್ ಸೋರ್ಸ್ ಪ್ರಾಕ್ಸಿ ಆಯಿತಾ, OS ಝ್ಯಾಪ್. ಬರ್ಪ್ಸೂಟ್ನಷ್ಟೇ ಪವರ್ಫುಲ್ ಆಗಿದೆ, ಅದಕ್ಕಿಂತ ಜಾಸ್ತಿನೇ ಪವರ್ಫುಲ್ ಆಗಿದೆ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ. ಇದನ್ನು ಸಹ ನಾನು ಬರ್ಪ್ಸೂಟ್ನ ಜಾಗದಲ್ಲಿ ಯೂಸ್ ಮಾಡ್ತೀನಿ. ಕೆಲವೊಮ್ಮೆ ನಾನು ಕಾಲಿನಕ್ಸಲ್ಲಿದ್ದಾಗ ಬರ್ಪ್ಸೂಟ್ ಯೂಸ್ ಮಾಡ್ತೀನಿ, ವಿಂಡೋಸಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ಅದೇ ರೀತಿ ಚೀಟ್ ಇಂಜಿನ್. ನೀವು ಗೇಮಿಂಗ್ನ ಜಾಸ್ತಿ ಆಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದು ಚೀಟ್ ಇಂಜಿನ್ನ ನಾವು ಈ ಒಂದು ಗೇಮಿಂಗ್ನ ಕ್ರ್ಯಾಕ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ ಸ್ವಲ್ಪ. ಇದ್ರ ಬಗ್ಗೆ ಕೂಡ ನನ್ನ ಚಾನಲಲ್ಲಿ ಒಂದು ವೀಡಿಯೋ ಇದೆ, ನೋಡಿ. ಗೇಮ್ ಹೆಂಗೆ ಕ್ರ್ಯಾಕ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡಿದ್ದೆ, ನೋಡಿ. ಅದೇ ರೀತಿ ನೆಕ್ಸ್ಟ್ PC ರಿಮೋಟ್ ರಿಸೀವರ್. ಇದನ್ನ ಗೇಮಿಂಗ್ ಮಾಡೋರಿಗೆ ಗೊತ್ತಿರ್ಬೋದು, ನಾನು ಇದನ್ನ ಗೇಮಿಂಗ್ನಲ್ಲಿ ಯೂಸ್ ಮಾಡ್ತೀವಿ. ನಾನು ಇಲ್ಲಿ GTA 5 ಇಲ್ಲೇನಿದೆ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು GTA 5 ಆಡಬೇಕಾದ್ರೆ ನನ್ನ ಮೊಬೈಲ್ನ ನಾನು ಅದರ ಕನ್ಸೋಲ್ ರೀತಿ ಯೂಸ್ ಮಾಡ್ಕೋತೀನಿ. ಅದಕ್ಕೆ ಒಂದು PC ರಿಮೋಟ್ ಹೆಲ್ಪ್ ಆಗುತ್ತೆ. ನನ್ನ ಮೊಬೈಲ್ನಲ್ಲೂ ಸಹ ಇದೇ ಆ್ಯಪ್ ಇದೆ. ಇದನ್ನ ಕನೆಕ್ಟ್ ಮಾಡಿಕೊಂಡ್ರೆ ನಾನು ಮೊಬೈಲ್ನಿಂದ ನನ್ನ ಲ್ಯಾಪ್ಟಾಪಲ್ಲಿರುವ ಗೇಮನ್ನು ಕಂಟ್ರೋಲ್ ಮಾಡ್ಬೋದು. GTA 5 ಆಡಲಿಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ರಿಸೈಕಲ್ ಬಿನ್ ಗೊತ್ತಿದೆ. ಅದೇ ರೀತಿ ನೆಕ್ಸ್ಟ್ X64DBG. ಇದನ್ನ ನಾವು ರಿವರ್ಸ್ ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತೀವಿ, ಯಾವುದೇ ಒಂದು ಸಾಫ್ಟ್ವೇರ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಲಿಕ್ಕೆ. ಅದೇ ರೀತಿ 2 ಸಾಫ್ಟ್ವೇರ್ ಬರುತ್ತೆ ಇದರಲ್ಲಿ, ಒಂದು X32, ಒಂದು X64. X64 ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು, 64 ಬಿಟ್ ಸಾಫ್ಟ್ವೇರ್ಗೆ. ಅದೇ ರೀತಿ X32 32 ಬಿಟ್ ಸಾಫ್ಟ್ವೇರ್ನ ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದೊಂದು ಡಿಬಗರ್. ನೆಕ್ಸ್ಟ್ ಗೂಗಲ್ ಕ್ರೋಮ್ ಗೊತ್ತಿದೆ ನಿಮಗೆ. ವಿಜುವಲ್ ಸ್ಟುಡಿಯೋ ಕೋಡ್. ಇದನ್ನ ನಾನು ಪ್ರಾಜೆಕ್ಟ್ ಮಾಡಲಿಕ್ಕೆ, ಕೋಡಿಂಗ್ ಮಾಡಲಿಕ್ಕೆ ವಿಜುವಲ್ ಸ್ಟುಡಿಯೋ ಕೋಡ್ನ ಯೂಸ್ ಮಾಡ್ತೀನಿ. ನೀವು ಸಬ್ಲೈಮ್ ಏನಾದರೂ ಯೂಸ್ ಮಾಡ್ಕೋಬೋದು. ನನಗೆ ಇದು ಫೇವ್ರೇಟ್, ವಿಜುವಲ್ ಸ್ಟುಡಿಯೋ ಕೋಡ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದೊಂದು ಸಾಂಗ್ ಆಯಿತಾ. ನೆಕ್ಸ್ಟ್ VLC ಮೀಡಿಯಾ ಪ್ಲೇಯರ್, ನಮ್ಗೆ ಗೊತ್ತಿದೆ, ವಿಡಿಯೋ ಪ್ಲೇಯರ್ ಇದು. ನಂತರ ದಿಸ್ PC ಬಿಡಿ. ನಂತರ SS ಡೇಟಾ ರಿಕವರಿ. ಇದು ಪ್ರೋ ವರ್ಷನ್ ಡೇಟಾ ರಿಕವರಿ ಟೂಲ್. ನನಗೆ ತುಂಬ ಹೆಲ್ಪ್ ಆಗುತ್ತೆ, ಅದರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡೇಟಾ ರಿಕವರಿ ಟೂಲ್ ಈ ಥರ ತುಂಬ ರಿಕವರಿ ಟೂಲ್ ಬರುತ್ತೆ. ನಂತರ ನಿಮಗೆ ಇಲ್ಲೊಂದು ಗೂಗಲ್ ಸ್ಲೈಡ್ಸ್ ಅಂತ ಇದೆ. ಅದೇ ರೀತಿ 3 ಸಾಫ್ಟ್ವೇರ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಗೂಗಲ್ ಸ್ಲೈಡ್ಸ್, ಗೂಗಲ್ ಡಾಕ್ಸ್, ಅದೇ ರೀತಿ ಗೂಗಲ್ ಶೀಟ್ಸ್ ಅಂತ. ಇದು 3 ಎಕ್ಸೆಲ್, ಡಾಕ್, ಅದೇ ರೀತಿ PPT ಏನಿದೆ ನಿಮ್ಮ MS ಆಫೀಸಲ್ಲಿ, ಅದೇ ರೀತಿ ವರ್ಕ್ ಆಗುತ್ತೆ. ಆದರೆ ಇದು ತುಂಬ ಲೈಟ್ ವೆಯ್ಟ್. ನಿಮಗೆ ಜಸ್ಟ್ ಒಂದು ತೋರಿಸೋದಾದರೆ MS ವರ್ಡ್. ಇದು ಬ್ರೌಸರಲ್ಲಿ ಓಪನ್ ಆಗುತ್ತೆ ಆಯಿತಾ. ನಿಮಗೆ ಇದನ್ನ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ತುಂಬ ಸಿಂಪಲ್. ಇಲ್ಲಿ ಒಂದು ತೋರಿಸ್ತೀನಿ ನಿಮಗೆ. ಒಂದು ಗೂಗಲ್ ಡ್ರೈವ್ನ ಎಕ್ಸ್ಟೆನ್ಷನ್ ಬರುತ್ತೆ ನಿಮಗೆ. ಗೂಗಲ್ ಡ್ರೈವ್ನ ಎಕ್ಸ್ಟೆನ್ಷನ್ನ ನೀವು ಲ್ಯಾಪ್ಟಾಪ್ಗೆ ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿದೆ, ನಿಮಗೆ ತೋರಿಸ್ತೀನಿ. ಈ ಒಂದು ಎಕ್ಸ್ಟೆನ್ಷನ್, ಗೂಗಲ್ ಡ್ರೈವ್ನ ಎಕ್ಸ್ಟೆನ್ಷನ್ನ ಡೌನ್ಲೋಡ್ ಮಾಡಿದ್ರ ಜೊತೆ ಇದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗಿತ್ತು, ನನಗೂ ಸಹ ಗೊತ್ತಿರಲಿಲ್ಲ. ಒಂದು ಗೂಗಲ್ ಡಾಕ್ಸಿಂದ ನಾವು ಆರಾಮಾಗಿ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಈ ಒಂದು ಸ್ಲೈಡ್ಸಿಂದ 50 ಮಾಡ್ಬೋದು. ತುಂಬ ಲೈಟ್ ವೆಯ್ಟ್ ಇರುತ್ತೆ, ನೀವು ಬ್ರೌಸರಲ್ಲೇ ಇದನ್ನ ಮಾಡ್ಬೋದು. ಇದು ಓಪನ್ ಆಗ್ತಾ ಇಲ್ಲ, ಇರಲಿ ಬಿಡಿ. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ. ಅದೇ ರೀತಿ ನೆಕ್ಸ್ಟ್ ಸಾಫ್ಟ್ವೇರ್ ಪಟ್ಟಿ ಸಾಫ್ಟ್ವೇರ್ ನಿಮ್ಗೆ ಗೊತ್ತಿರ್ಬೋದು. ಇದು ನೆಟ್ವರ್ಕ್ ಫೈಲ್ ಟ್ರಾನ್ಸ್ಫರಲ್ಲಿ ಯೂಸ್ ಮಾಡ್ತಾರೆ. ನಾವು SSH ಆಗಿರ್ಬೋದು, ಅದೇ ರೀತಿ ಲಾಗಿನ್, ಟೆಲ್ನೆಟ್ ಇಲ್ಲ ಲಾಗಿನ್ ಆಗಲಿಕ್ಕೆ ರಿಮೋಟ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ.
ಅದೇ ರೀತಿ Vmware ವರ್ಕ್ ಸ್ಟೇಷನ್ ನಿಮ್ಗೆ ಗೊತ್ತಿರ್ಬೋದು, ನಾವು ವರ್ಚುವಲ್ ಬಾಕ್ಸ್ ಅಥವಾ Vmwareನ ಯೂಸ್ ಮಾಡ್ತೀವಿ. ಅದಕ್ಕೆ ನಾನು Vmwareನ ಯೂಸ್ ಮಾಡ್ತೀನಿ. ವರ್ಚುವಲ್ ಬಾಕ್ಸ್ ಸಹ ಇದೆ, ಆದರೆ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ ಬೇರೆ ಬೇಕಾಗುತ್ತೆ, ಅದರಿಂದ 2 ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು. ಅದೇ ರೀತಿ ನೆಕ್ಸ್ಟ್ ಇಮ್ಯುನಿಟಿ ಡಿಬಗರ್, ಇದು ಸಹ ಸೇಮ್ ಈ ಒಂದು X64 ಡಿಬಗರ್ ಥರನೇ, ಸ್ವಲ್ಪ ಡಿಫ್ರೆಂಟ್ ಇದೆ, ಆದ್ದರಿಂದ ಇದನ್ನು ಸಹ ಮಧ್ಯೆ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಡಾಸ್ ಬಾಕ್ಸ್, ಈ ಒಂದು ಡಾಸ್ ಬಾಕ್ಸನ್ನು ನಾವು ವಿಂಡೋಸ್ 10 ಅಥವಾ C++ ಪ್ರೋಗ್ರಾಮನ್ನು ರನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ಎಡಿಟ್ ಮಾಡಲಿಕ್ಕೆ ರನ್ ಮಾಡಲಿಕ್ಕೆ ಒಂದು ಡಾಸ್ ಬಾಕ್ಸನ್ನು ಯೂಸ್ ಮಾಡ್ತೀವಿ. ನಂತರ ಇದೊಂದು ಹೋಮ್ ಅಸಿಸ್ಟೆಂಟ್, ಇದು ಕಾಲೇಜ್ ಪ್ರಾಜೆಕ್ಟ್. ನಾವು ರಿಯಾಕ್ಟ್ ನೇಟಿವಲ್ಲಿ ಒಂದು ಆಂಡ್ರಾಯ್ಡ್ ಆ್ಯಪ್ನ ಮಾಡಿದ್ದೀವಿ, ಒಂದು ಕಾಲೇಜ್ ಪ್ರಾಜೆಕ್ಟ್ನ ಫೈಲ್ ಇದು. ನಾನು ಸಹ ಆಂಡ್ರಾಯ್ಡ್ ಡೆವಲಪ್ಮೆಂಟ್ನ ಮಾಡ್ತೀನಿ, ಆದರೆ ಜಾವಾದಲ್ಲ, ರಿಯಾಕ್ಟ್ ನೇಟಿವಲ್ಲಿ. ನಿಮ್ಗೆ ಗೊತ್ತಿರ್ಬೋದು ಜಾವಾ ಸ್ಕ್ರಿಪ್ಟ್ನ ಒಂದು ಫ್ರೇಮ್ ವರ್ಕ್ ರಿಯಾಕ್ಟ್ ನೇಟಿವ್. ನಂತರ ಬಂದರೆ ಇಲ್ಲೊಂದು UI ಸ್ಟುಡಿಯೋ ಅಂತ ಇದೆ, ಇದೊಂದು RPA ಟೂಲ್ ಆಯಿತಾ. ಅಂದರೆ RPA ಅಂದರೆ ರೊಬೊಟಿಕ್ ಪ್ರೊಸೆಸ್ ಆಟೋಮೇಷನ್ ಅಂತ. ನೀವು ನಿಮ್ಮ ಸಿಸ್ಟಮ್ನ ಆಟೋಮೇಟ್ ಮಾಡುವಂಥದ್ದು ಇದರಲ್ಲಿ. ಇದ್ರ ಬಗ್ಗೆ ಕೂಡ ಸ್ವಲ್ಪ ಹಿಂದೆ ಅಂದರೆ ಒಂದು 6 ಮಂತ್ ಹಿಂದೆ ವರ್ಕ್ ಮಾಡಿದ್ದೆ ಸ್ವಲ್ಪ, ಆದ್ದರಿಂದ ನಾನು ಈ ಒಂದು ಟೂಲ್ನ ಸಹ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಈಗ ಸದ್ಯ ಯೂಸ್ ಮಾಡ್ತಾ ಇಲ್ಲ, ಬಟ್ ಹಿಂದೆ ವರ್ಕ್ ಮಾಡಿದ್ದೆ. ಅದೇ ರೀತಿ ನೆಕ್ಸ್ಟ್ ವಾಟ್ಸಪ್ ವ್ಯೂವರ್ ಅಂದರೆ ನಾವು ವಾಟ್ಸಪ್ನ ಡೇಟಾಬೇಸ್ನ ವ್ಯೂ ಮಾಡ್ಬೋದು. ಅದೇ ರೀತಿ ಡೇಟಾಬೇಸ್ನ ವ್ಯೂ ಮಾಡಲಿಕ್ಕೆ ಅದರ ಕೀ ಸಹ ಬೇಕಾಗಿರುತ್ತೆ ಆಯಿತಾ. ಅದೇ ರೀತಿ ನಿಮ್ಮ ರೂಟೆಡ್ ಡಿವೈಸ್ನಲ್ಲೆಲ್ಲ ಆಗುತ್ತೆ ಇದು ಒಂದು ಸಣ್ಣ ಅಪ್ಲಿಕೇಶನ್ ನಿಮ್ಮ ಡೇಟಾಬೇಸ್ನ ವ್ಯೂ ಮಾಡಲಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಅಟಾಪ್ಸಿ ನಮ್ಮ ಡಿಜಿಟಲ್ ಫಾರೆನ್ಸಿಕ್ಸ್ನಲ್ಲಿ ಯೂಸ್ ಆಗುತ್ತೆ. ನಾವು ಡಿಜಿಟಲ್ ಫಾರೆನ್ಸಿಕ್ ಅನಲೈಸ್ ಮಾಡಬೇಕಾದ್ರೆ, ಯಾವುದೊಂದು ಡೇಟಾ ಸೋರ್ಸ್ನ ಅನಲೈಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಅಟಾಪ್ಸಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ FL ಸ್ಟುಡಿಯೋ. ತುಂಬ ಜನ ಕೇಳಿದ್ರು ನೀವು FL ಸ್ಟುಡಿಯೋನ ಯಾಕೆ ಯೂಸ್ ಮಾಡ್ತೀರಾ ಅಂತ. ಇದ್ರ ಬಗ್ಗೆ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಹೇಳಬೇಕು, ಯಾಕಂದರೆ ನನ್ನ ಇನ್ನೊಂದು ಚಾನಲ್ ಇದೆ, ಅಲ್ಲಿ ನಾನು 8D ಸಾಂಗ್ಗಳನ್ನು ಕ್ರಿಯೇಟ್ ಮಾಡ್ತೀನಿ. 8D ಅಂದರೆ ಕೇಳಿರ್ಬೋದು, ಸರೌಂಡ್ ಸೌಂಡ್ ಅಂತ ಕರಿತೀವಿ ನಾವು. ಆ ಒಂದು ಸಾಂಗ್ಗಳನ್ನು ಕ್ರಿಯೇಟ್ ಮಾಡ್ತೀನಿ. ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನಾನು ಯಾರಿಗೂ ಹೇಳಿಲ್ಲ, ಯಾಕಂದರೆ ಅದರಲ್ಲಿ ನಾನೀಗ ವರ್ಕ್ ಮಾಡ್ತಾ ಇಲ್ಲ, ಕೆಲವೊಂದು ಸಾಂಗ್ನ ಮಾತ್ರ ಮಾಡಿ ಹಾಕಿದ್ದೆ. ಬೇಕಾದರೆ ಹಾಗೆ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ನಾನು ಈ ಒಂದು FL ಸ್ಟುಡಿಯೋನ ಯೂಸ್ ಮಾಡಿ 8D ಸಾಂಗ್ನ ಮಾಡ್ತಿದ್ದೆ. ಅಡ್ವಾನ್ಸ್ ಲೆವೆಲಲ್ಲಿ ಗೊತ್ತಿಲ್ಲ, ಬೇಸಿಕ್ ಲೆವೆಲಲ್ಲಿ ವರ್ಕ್ ಮಾಡ್ತೀನಿ. ನಂತರ ಹ್ಯಾಂಡ್ ಬ್ರೇಕ್, ಇದ್ರ ಬಗ್ಗೆ ಸಪ್ರೇಟ್ ಆದ ವಿಡಿಯೋ ಇದೆ, ನನ್ನ ಚಾನಲಲ್ಲಿ ನೋಡ್ಬೋದು. ಇದು ವಿಡಿಯೋ ಕಂಪ್ರೆಸರ್ ಸಾಫ್ಟ್ವೇರ್. ಈಸಿಯಾಗಿ ನೀವು ಯಾವುದೇ ಒಂದು ವಿಡಿಯೋ ಸೈಜನ್ನು ಈಸಿಯಾಗಿ ಕ್ವಾಲಿಟಿ ಲಾಸ್ ಇಲ್ಲದೆ ರೀತಿ ಕಂಪ್ರೆಸ್ ಮಾಡ್ಕೋಬೋದು ಇದರಿಂದ. ನಂತರ ವಂಡರ್ಶೇರ್ ವಿಡಿಯೋ ರಿಪೇರ್, ಇದೊಂದು ಪೇಯ್ಡ್ ಸಾಫ್ಟ್ವೇರ್ ಆಯಿತಾ, ಇದು ಫ್ರೀ ಅಲ್ಲ. ಇದರಿಂದ ನಾವು ಕರಪ್ಟ್ ಆಗಿರುವಂಥ ವಿಡಿಯೋ ಫೈಲ್ನ ರಿಪೇರ್ ಮಾಡ್ಬೋದು. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಪೇಯ್ಡ್ ಸಾಫ್ಟ್ವೇರಿಂದ ನಿಮಗೆ ಫ್ರೀ ಆಗಿ ಅಂತೂ ರಿಕವರ್ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ನಾನು ಇದ್ರ ಬಗ್ಗೆ ಮಾಡಿಲ್ಲ ವಿಡಿಯೋ. ಬೇಕಾದರೆ ಟ್ರೈ ಮಾಡ್ಬೋದು, ಫ್ರೀ ಆಗಿ ಡೌನ್ಲೋಡ್ ಮಾಡ್ಬೋದು, ಆದರೆ ನಿಮಗೆ ರಿಕವರ್ ಮಾಡ್ಕೊಳಕ್ಕಾಗಲ್ಲ, ಪೇ ಮಾಡಬೇಕಾಗುತ್ತೆ ಅವರಿಗೆ, ಬೇಕಾದರೆ ನೋಡಿ. ನಂತರ ಒಂದು ಫೇವ್ರೇಟ್ ಸಾಫ್ಟ್ವೇರ್ ಆಡ್ರಿನೋ IDE. ನಾನು ನನ್ನ ಚಾನಲ್ನ ಹಿಂದಿನ ವಿಡಿಯೋಗಳನ್ನು ನೋಡಿದ್ದೀರಾ ಅಂದರೆ ನಾನು ಆಡ್ರಿನೋದಲ್ಲಿ ತುಂಬ ವರ್ಕ್ ಮಾಡಿದ್ದೆ, ಒಂದು IoT ಮೇಲೆ ಸ್ವಲ್ಪ ವರ್ಕ್ ಮಾಡಿದೆ, ಅದರಲ್ಲಿ ನಾನು ಯೂಸ್ ಮಾಡ್ತೀನಿ. ಇವಾಗಲೂ ಸಹ ಯೂಸ್ ಮಾಡ್ತಾ ಇರ್ತೀನಿ ಒಂದು ಆಡ್ರಿನೋ ಸಾಫ್ಟ್ವೇರ್ನ. ಆಡ್ರಿನೋ IDE ಇದನ್ನ ಪ್ರೋಗ್ರಾಮಿಂಗ್ನಲ್ಲಿ ಯೂಸ್ ಮಾಡ್ತೀನಿ ನಾವು, ಆಡ್ರಿನೋ ಪ್ರೋಗ್ರಾಮಿಂಗ್. ನೆಕ್ಸ್ಟ್ Vmware, ನಿಮಗೆ ಗೊತ್ತಿರ್ಬೋದು, ಇದು RDP ಸಾಫ್ಟ್ವೇರ್ ಆಯಿತಾ, ರಿಮೋಟ್ ಡೆಸ್ಕ್ಟಾಪ್ ಪ್ರೋಟೋಕಾಲ್ನ ಸಾಫ್ಟ್ವೇರ್. ಇದು ಇನ್ನೊಬ್ಬರ ಸಿಸ್ಟಮ್ಗೆ ಲಾಗಿನ್ ಆಗಲಿಕ್ಕೆ, ರಿಮೋಟ್ಲಿ ಲಾಗಿನ್ ಆಗಿ ವರ್ಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನಾವು. ನಿಮ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. X32 ಆವಾಗಲೇ ಕವರ್ ಮಾಡಿದ್ದೆ. ಹಾರ್ಡ್ ಡಿಸ್ಕ್ ಲೋ ಲೆವೆಲ್ ಫಾರ್ಮ್ಯಾಟರ್, ಇದು ಒಂದು ಸಣ್ಣ ಟೂಲ್, ನಮ್ಮ ಯಾವುದೇ ಒಂದು ಪೆನ್ ಡ್ರೈವ್ನ ಲೋ ಲೆವೆಲಲ್ಲಿ ಫಾರ್ಮ್ಯಾಟ್ ಮಾಡಲಿಕ್ಕೆ. ಇದರ ವಿಡಿಯೋ ಸಹ ಆಲ್ರೆಡಿ ಇದೆ ನನ್ನ ಚಾನಲಲ್ಲಿ ನೋಡ್ಬೋದು. ಈ ಒಂದು ಪೆನ್ ಡ್ರೈವ್ನ ರೈಟ್ ಪ್ರೊಟೆಕ್ಟಿಂದ ಹೆಂಗೆ ತೆಗಿಬೇಕು ಅಂತ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿದೆ. ಅದೇ ರೀತಿ ವೇಗ, ಇದೊಂದು ವೆಬ್ ಅಪ್ಲಿಕೇಶನ್ ಪೆನ್ ಟೆಸ್ಟಿಂಗ್ ಟೂಲ್ ಆಯಿತಾ. ಇದರಿಂದ ನಾವು ವಲ್ನರಬಿಲಿಟಿನ ಸ್ಕ್ಯಾನ್ ಮಾಡ್ಬೋದು, ಅದೇ ರೀತಿ ಪ್ರಾಕ್ಸಿ ರೀತಿ ಸಹ ಯೂಸ್ ಮಾಡ್ಬೋದು. ನಂತರ ಮೆಗಾಸಿಂಕ್ ಬಗ್ಗೆ ಗೊತ್ತಿರುತ್ತೆ. ಮೆಗಾ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್, ಅಲ್ಲಿ ನಾವು ಫೈಲ್ನ ಅಪ್ಲೋಡ್ ಮಾಡ್ಬೋದು, ಅದರಿಂದ ಡೌನ್ಲೋಡ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಗೂಗಲ್ ಡ್ರೈವ್ ಥರನೇ ಇದು ಸಹ. ನಂತರ ಎಕ್ಸ್ಟ್ರೀಮ್ ಡೌನ್ಲೋಡ್ ಮ್ಯಾನೇಜರ್, ಇದರ ಬಗ್ಗೆ ಸಹ ಸಪ್ರೇಟ್ ವಿಡಿಯೋ ಇದೆ. ಒಂದು ಫ್ರೀ ಓಪನ್ ಸೋರ್ಸ್ ಬೆಸ್ಟ್ ಡೌನ್ಲೋಡ್ ಮ್ಯಾನೇಜರ್ ಆಯಿತಾ. ಇದರಿಂದ ನಾವು ಫೈಲ್ನ ಡೌನ್ಲೋಡ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಅದೇ ರೀತಿ ಎಕ್ಸ್ಪೈರ್ ಆಗಿರುವಂಥ ಲಿಂಕನ್ನು ರಿಫ್ರೆಶ್ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನೋಡಿ ವಿಡಿಯೋನ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಂತರ ಸೈಬರ್ ಟ್ರಯಾಜ್, ಇದು ಈ ಒಂದು ಅಟಾಪ್ಸಿ ಅವರದ್ದೇ. ಇಲ್ಲ ನಾವು ಆನ್ಲೈನಲ್ಲಿ ಈ ಒಂದು ಫೊರೆನ್ಸಿಕ್ ಅನಲೈಸಿಸ್ನ ಮಾಡ್ಬೋದು. ಅದೇ ರೀತಿ ಸ್ವಲ್ಪ ಆಟೋಮೆಟಿಕ್ ಆಗಿದೆ. ಇದು ಫ್ರೀ ವರ್ಜನ್ ಆಯಿತಾ ನಾನು ಯೂಸ್ ಮಾಡ್ತಿರೋಂಥದ್ದು. ಇದರ ಪೇಯ್ಡ್ ಕೂಡ ಬರುತ್ತೆ. ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ಅಟಾಪ್ಸಿ ಥರನೇ ಇದೆ, ಬಟ್ ಆನ್ಲೈನ್ ಟೂಲ್ ಇದು ಸ್ವಲ್ಪ. ಅದೇ ರೀತಿ ನೆಕ್ಸ್ಟ್ ರೂಟಿಂಗ್ ಅಂತ ಒಂದು ಸ್ಪಾಟ್ ಇದೆ. ನನ್ನ ಚಾನಲ್ನಲ್ಲಿ ಒಂದು ವೀಡಿಯೋ ಬರುತ್ತೆ ಆಂಡ್ರಾಯ್ಡ್ ರೂಟಿಂಗ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್, ಅದರ ಒಂದು ಪ್ರಾಜೆಕ್ಟ್ನ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನಂತರ FL ಸ್ಟುಡಿಯೋ ಆಗಿದೆ. ನಂತರ ಈಸಸ್ ಪಾರ್ಟಿಷನ್ ರಿಕವರಿ, ಅದೇ ರೀತಿ ಏನೊಂದು ಮಿನಿ ಪಾರ್ಟಿಷನ್ ಏನು ಹೇಳಿದೆ. ಅದೇ ರೀತಿ ಇದು ಸಹ ಒಂದು ಪಾರ್ಟಿಷನ್ ಮ್ಯಾನೇಜರ್ ಟೂಲ್. ಇದರಿಂದ ನಾವು ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ಡಿಲೀಟ್ ಎಲ್ಲ ಮಾಡ್ಬೋದು. ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಸಹ. ಅಂದರೆ ನನಗೆ ಈ ಒಂದು ಸಾಫ್ಟ್ವೇರಲ್ಲಿ ಆಗದಿರುವಂಥ ಕೆಲಸನ ಈ ಒಂದು ಸಾಫ್ಟ್ವೇರ್ನ ನಾನು ಮಾಡ್ತಾ ಇರ್ತೀನಿ, ಎರಡನ್ನೂ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ. ಅದೇ ರೀತಿ ನೆಕ್ಸ್ಟ್ ಖಾಲಿ RDP, ಇದೊಂದು ಶಾರ್ಟ್ ಕಟ್ ಆಯಿತಾ. ಇದನ್ನ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡಿದೆ, ನೀವು ನೋಡಿರ್ಬೋದು. ನಾನು ಖಾಲಿ ಲಿನಕ್ಸ್ನ ಹೇಗೆ WSL ಅಲ್ಲಿ GUI ಮುಖಾಂತರ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ, ಆ ಒಂದು ವಿಡಿಯೋದಲ್ಲಿದೆ. ಅದೇ ರೀತಿ ರೂಪಸ್, ಇದ್ರ ಬಗ್ಗೆ ಸಹ ನೀವು ತುಂಬ ನೋಡಿರ್ತೀರ ನನ್ನ ಚಾನಲ್ ನೋಡಿದರೆ. ಇದನ್ನ ನಾವು USB ಬೂಟೇಬಲ್ ಡಿವೈಸ್ನ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ರೂಪಸ್ ಸಾಫ್ಟ್ವೇರ್ನ. ನಂತರ ಗಿಟ್ ಬ್ಯಾಶ್, ಇದ್ರ ಬಗ್ಗೆ ಸಹ ಒಂದು ಕಂಪ್ಲೀಟ್ ಆದ ವಿಡಿಯೋ ಬರುತ್ತೆ ನನ್ನ ಚಾನಲಲ್ಲಿ ನೋಡ್ಬೋದು. ಅಂದರೆ ಗಿಟ್ ಮತ್ತು ಗಿಟ್ ಬ್ಯಾಶ್ ಅಂದರೆ ಏನು ಇದೆಲ್ಲ ಅದ್ರ ಬಗ್ಗೆ. ಇದೊಂದು ಗಿಟ್ ಬ್ಯಾಶ್ ಟರ್ಮಿನಲ್. ಅದೇ ರೀತಿ ವರ್ಚುವಲ್ ಬಾಕ್ಸ್ ಹೇಳಿದ್ದೆ, Vmware ರೀತಿಯೇ. ಇದರಿಂದ ನಾವು ವರ್ಚುವಲ್ ಮಿಷನ್ನ ರನ್ ಮಾಡ್ಬೋದು, ಡಿಫ್ರೆಂಟ್. ಇದಿಷ್ಟಾಯಿತು. ಅದೇ ರೀತಿ ಒಂದು ಗ್ಲಾಸ್ ವೈರ್ ಅಂತ ಇದೆ. ಗ್ಲಾಸ್ ವೈರ್ ಅಂದರೆ ಇದೊಂದು ನೆಟ್ವರ್ಕ್ ಅನಲೈಸರ್ ಆಯಿತಾ. ಇದೊಂದು ವೈರ್ ಶಾರ್ಕ್ ಏನಿದೆ, ಅದೇ ರೀತಿ ಇದನ್ನ ಒಂದು ಹೊಸದಾಗಿ ಏನೋ ಬಿಟ್ಟಿದ್ದಾರೆ, ಅದರಿಂದ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ನೆಟ್ವರ್ಕ್ನ ಅನಲೈಸ್ ಮಾಡ್ಬೋದು ಇದನ್ನ ಓಪನ್ ಮಾಡಿ ಇದರಿಂದ. ಅದೇ ರೀತಿ ಇದು GTA 5 ಗೇಮ್, ಇದನ್ನ ಆಡ್ತಾ ಇರ್ತೀನಿ. ಮಿಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಆದರೆ ಆಡ್ತಾ ಇರ್ತೀನಿ. ಇದು ಕ್ರ್ಯಾಕ್ಡ್ ವರ್ಷನ್, ಒರಿಜಿನಲ್ ವರ್ಷನ್ ಅಲ್ಲ.
ಇಷ್ಟು ನನ್ನ ಲ್ಯಾಪ್ಟಾಪಲ್ಲಿರೋ ನಾರ್ಮಲ್ ಸಾಫ್ಟ್ವೇರ್. ಇದನ್ನು ಬಿಟ್ಟು ಸಹ ಕೆಲವೊಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀನಿ, ಡಿಲೀಟ್ ಮಾಡ್ತಾ ಇರ್ತೀನಿ, ಈ ರೀತಿ ಮಾಡ್ತಾ ಇರ್ತೀನಿ. ನಿಮಗೆ ಇದರಿಂದ ಏನು ಹೆಲ್ಪ್ ಆಗಿದೆ ಅಂತ ಗೊತ್ತಿಲ್ಲ, ಆದರೂ ಸಹ ವಿಡಿಯೋ ಮಾಡಿ ಅಂತ ಕೇಳಿದರೆ ಅದನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಕಾಣಿಸ್ತಾ ಇರುತ್ತೆ, ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಹೊಸ ವಿಡಿಯೋದಲ್ಲಿ.